ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಸ್ಟೀಮ್ಡ್ ಮೋಮೋಸ್. ನಾವು ಸ್ಟ್ರೀಟ್ ಸ್ಟೈಲಲ್ಲಿ ತಿಂತೀವಲ್ಲ, ಸೇಮ್ ಹಾಗೇನೆ ತುಂಬ ಜ್ಯೂಸಿಯಾಗಿ ತುಂಬ ಫ್ಲೇವರ್ಫುಲ್ ಆಗಿರೋ ಮೋಮೋಸ್ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಮಾಡೋದು ಕೂಡ ತುಂಬ ಈಸಿ. ಫಸ್ಟಿಗೆ ಮೋಮೋಸಲ್ಲಿ ಇಂಪಾರ್ಟೆಂಟ್ ಅಂದರೆ ಆಬ್ವಿಯಸ್ಲಿ ಚಟ್ನಿ ಮಾಡೋದು ಕೂಡ ತುಂಬ ಈಸಿ. ಫಸ್ಟ್ ಒಂದು ಪ್ಯಾನಿಗೆ ಇಲ್ಲಿ ಒಂದು 6 ಟೊಮ್ಯಾಟೊ, ಒಂದು 6 ರೆಡ್ ಚಿಲ್ಲೀಸ್ ಮತ್ತು ಒಂದು ಫುಲ್ಲು ಗಾರ್ಲಿಕ್ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೊಳ್ಳಿ, ಒಂದು 10 ಮಿನಿಟ್ಸ್. ಬಾಯ್ಲ್ ಆದಮೇಲೆ ಒಂದು ಜಾರಿಗೆ ಟೊಮ್ಯಾಟೊ ಸಿಪ್ಪೆ ಎಲ್ಲ ತೆಗೆದು ಟೊಮ್ಯಾಟೊ ಮತ್ತು ಇದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗಾರ್ಲಿಕ್ ಮತ್ತು ರೆಡ್ ಚಿಲ್ಲಿ ಮತ್ತು ಟೊಮ್ಯಾಟೊ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ. ನೆಕ್ಸ್ಟು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಗಾರ್ಲಿಕ್ನ ಆ್ಯಡ್ ಮಾಡಿ ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ ಗಾರ್ಲಿಕ್ನ. ನೆಕ್ಸ್ಟ್ ಅದಕ್ಕೆ ನಾವು ಬ್ಲೆಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕಿ ನೋಡಿ. ಇವಾಗ ಈ ಚಟ್ನಿನ ಹಾಕಿ ಚೆನ್ನಾಗಿ ಇದನ್ನ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟು, ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು ಒಂದು ಫುಲ್ ಟೇಬಲ್ ಸ್ಪೂನಷ್ಟು 2 ಟೇಬಲ್ ಸ್ಪೂನಷ್ಟು ಕೆಚಪ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, 2 ಟೇಬಲ್ ಸ್ಪೂನಷ್ಟು ಕೆಚಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ತಿದ್ದೀನಿ. ಇದೆರಡನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಂದು 5 ಮಿನಿಟ್ಸ್ ಚಟ್ನಿ ರೆಡಿಯಾಗಿದೆ. ನೋಡಿ, ಇಷ್ಟಾಗಿದ್ರೆ ಸಾಕು. ಇವಾಗ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಮೋಮೋಸ್ದು ಡೋ ಮಾಡ್ಕೊಳ್ಳೋಣ. 2 ಕಪ್ಪಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಸ್ವಲ್ಪ ಲೂಕ್ ವಾರ್ಮ್ ವಾಟರ್ನ ಆ್ಯಡ್ ಮಾಡಿ ಒಂದು ಡೋ ಮಾಡ್ಕೊಳ್ಳಿ. ಸಾಫ್ಟು ಇರಬಾರ್ದು, ಹಾರ್ಡು ಇರಬಾರ್ದು. ಈಗ ಇನ್ನೊಂದು ಕಡೆ ಒಂದು ಬೌಲಿಗೆ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ ಕೀಮಾ ಆ್ಯಡ್ ಮಾಡಿ ಅದರಲ್ಲಿ ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಕ್ಯಾಬೇಜ್ ಹಾಕಿ, 1 ಕಪ್ಪಷ್ಟು ಚಾಪ್ ಆನಿಯನ್ ಹಾಕಿ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕೋರಿಯಂಡರ್ ಲೀವ್ಸ್ ಹಾಕಿ ಚಾಪ್ ಮಾಡಿಕೊಂಡು. ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್. ನೆಕ್ಸ್ಟ್ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ. ಆಯಿಲ್ ಆ್ಯಡ್ ಮಾಡೋದ್ರಿಂದ ಮೋಮೋಸ್ದು ಫಿಲ್ಲಿಂಗ್ ತುಂಬ ಜ್ಯೂಸಿಯಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೋಮೋಸ್ದು ಫಿಲ್ಲಿಂಗು ಕೂಡ ರೆಡಿಯಾಗಿದೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮೋಮೋಸ್ದು ಫಿಲ್ಲಿಂಗ್ ರೆಡಿಯಾಗಿದೆ. ನೆಕ್ಸ್ಟು ನಾವು ಮಾಡ್ಕೊಂಡಿದ್ವಲ್ಲ ಡೋ, ಅದರಲ್ಲಿ ಸ್ವಲ್ಪ ತಗೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ನಾವು ಚಪಾತಿಗೆ ರೋಲ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಡೋ ತಗೊಂಡು ಈ ಥರ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಈ ಥರ ರೋಲ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಗ್ಲಾಸ್ ಹೆಲ್ಪಿಂದ ಈ ಥರ ಮೋಮೋಸ್ದು ಶೇಪ್ ಕೊಡ್ತಿದ್ದೀನಿ, ಅಂದರೆ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಥರ ಒಂದ್ಸತಿ ನೀವು ರೋಲ್ ಮಾಡಿದರೆ 4 ಮೋಮೋಸ್ ಆಗುತ್ತೆ. ನೋಡಿ, ಈ ಥರ ರೋಲ್ ಮಾಡಿಕೊಂಡ್ರೆ ತುಂಬ ಥಿನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ಫಿಲ್ಲಿಂಗ್ ಹಾಕಿ ನಿಮಗೆ ಯಾವ ಶೇಪ್ ಈಸಿ ಅನಿಸುತ್ತೆ ಆ ಶೇಪ್ ಮಾಡಿ. ನನಗಂತೂ ಇದೇ ತುಂಬ ಈಸಿ ಶೇಪ್ ಅನಿಸುತ್ತೆ. ಈ ಥರ ಫೋಲ್ಡ್ ಮಾಡಿ ಈ ಸೈಡ್ಸನ್ನು ಈ ಥರ ಜಾಯಿನ್ ಮಾಡಿದರೆ ರೆಡಿ ಆಯಿತು ಮೋಮೋಸ್ ಶೇಪು. ತುಂಬ ಈಸಿ ಶೇಪು. ನೆಕ್ಸ್ಟ್ ಇಲ್ಲಿ ಇಡ್ಲಿ ಸ್ಟೀಮರ್ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಅದು ಮೋಮೋಸ್ ಅಂಟ್ಕೊಳ್ಳಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಇದರಲ್ಲಿ ಒಂದೊಂದೇ ಮೋಮೋಸ್ನ ಇಡಿ. ನೋಡಿ, ಈ ಥರ ಗ್ರೀಸ್ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ಮೋಮೋಸ್ನ ಇಟ್ಟು ಸ್ಟೀಮರಲ್ಲಿ ಒಂದು 10 ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ನೋಡಿ ರೆಡಿಯಾಗಿದೆ ಮೋಮೋಸ್. ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಒಂದು 10 to 15 ಮಿನಿಟ್ಸ್ ನೋಡಿ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಅದನ್ನು ತೆಗೆದುಬಿಡಿ. ನೋಡಿ, ಇವಾಗ ಸ್ವಲ್ಪನೂ ಅಂಟ್ಕೊಳ್ತಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೋಮೋಸು. ನಿಮಗೆ ಯಾವ ಶೇಪ್ ಈಸಿ ಅನಿಸುತ್ತೆ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ ನಮ್ಮ ಮೋಮೋಸು. ಎಷ್ಟು ಜ್ಯೂಸಿಯಾಗಿ ಬಂದಿತ್ತು ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮೋಮೋಸ್ ಅಂದರೆ ಎಲ್ಲರಿಗೂ ಫೇವ್ರೇಟು. ಒಂದ್ಸತಿ ಟ್ರೈ ಮಾಡಿ, ನಾನು ಹೇಳೋ ಥರ ಟ್ರೈ ಮಾಡಿ ನೋಡಿ.
ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೈ ಬೈ ಆಲ್.